ನಾಲ್ಕನೇ ಬಾರಿ ಬೆಲೆ ಏರಿಕೆ ಬೆನ್ನಲ್ಲೇ ಹಣಕಾಸು ಸಚಿವರ ಶಾಕಿಂಗ್ ಹೇಳಿಕೆ. The increases now are coming from the oil marketing companies because they are the ones who are procuring and selling. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಸರ್ಕಾರದ ನಿರ್ಧಾರವೇ ಅಲ್ವಾ? ನಿರ್ಮಲಾ ಸೀತಾರಾಮನ್ ಹೇಳಿಕೆಯ ಇನ್ಸೈಡ್ ಸ್ಟೋರಿ ಇದು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶಿವಂ ಪವಿತ್ರ. ಭಾರತದಲ್ಲಿ ಇಂಧನ ಬೆಲೆ ಏರಿಕೆ ಅನ್ನೋದು ಕೇವಲ ಒಂದು ಆರ್ಥಿಕ ವಿಷಯವಾಗಿ ಉಳಿದಿಲ್ಲ, ಅದೊಂದು ರೀತಿ ಜನಸಾಮಾನ್ಯರ ದೈನಂದಿನ ಬದುಕನ್ನ ಹಿಂಡಿ ಹಿಪ್ಪೆ ಮಾಡ್ತಾ ಇರುವಂತಹ ಒಂದು ಜ್ವಲಂತ ಸಮಸ್ಯೆ. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಸತತವಾಗಿ ಏರಿಕೆ ಆಗ್ತಾ ಇರುವಂತಹ ಬೆನ್ನಲ್ಲೇ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಹಾರಾಷ್ಟ್ರದಲ್ಲಿ ನೀಡಿರುವಂತಹ ಹೇಳಿಕೆಯೊಂದು ಈಗ ದೇಶದಾದ್ಯಂತ ತೀವ್ರ ಚರ್ಚೆಗೆ ಮತ್ತು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಸ್ವಾತಂತ್ರ್ಯ ಹೋರಾಟ ಒಂದು ಕಥೆಯಲ್ಲ, ಮರೆಮಾಚಿದ ಹೋರಾಟಗಳ ಅನಾವರಣ. ಭಾರತದ ಸ್ವಾತಂತ್ರ್ಯ, ಕರ್ನಾಟಕದ ಏಕೀಕರಣ ಒಂದೇ ಹೋರಾಟದ ಎರಡು ಮುಖಗಳು. ಜೈ ಹಿಂದ್, ಜಯ ಕರ್ನಾಟಕ ವಿಶೇಷಾಂಕ ಈಗಲೇ ಓದಿ ಹಂಚಿಕೊಳ್ಳಿ. ಇಂಧನ ಬೆಲೆ ಏರಿಕೆ ಮಾಡ್ತಾ ಇರೋದು ತೈಲ ಮಾರುಕಟ್ಟೆ ಕಂಪನಿಗಳು ತೈಲವನ್ನು ಸಂಗ್ರಹಿಸಿ ಸಂಸ್ಕರಿಸಿ ಮಾರಾಟ ಮಾಡ್ತಾ ಇದೆ. ಇದರಲ್ಲಿ ಕೇಂದ್ರ ಸರ್ಕಾರದ ಪಾತ್ರ ಇಲ್ಲ ಅನ್ನೋ ಧಾಟಿಯಲ್ಲಿ ಹಣಕಾಸು ಸಚಿವರು ಮಾತಾಡಿರೋದು ಜನಾಕ್ರೋಶಕ್ಕೆ ತುಪ್ಪ ಸುರಿದಂತಾಗಿದೆ. So we have given, and that is almost 1 lakh crore on the budget. But the increases now are coming from the oil marketing companies because they are the ones who are procuring and selling. ಇಂಧನ ಬೆಲೆಗಳು ಸತತವಾಗಿ 4ನೇ ಬಾರಿಗೆ ಏರಿಕೆಯಾದ ಬೆನ್ನಲ್ಲೇ ಬಂದಿರುವಂತಹ ಈ ಹೇಳಿಕೆಯ ಸತ್ಯಾಸತ್ಯತೆ ಏನು ಮತ್ತು ಇದರ ಹಿಂದೆ ಸರ್ಕಾರದ ಹೊಣೆಗಾರಿಕೆಯಿಂದ ನುಣುಚಿಕೊಳ್ಳುವಂತ ಪ್ರಯತ್ನವೇ ಅಲ್ವಾ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಏರಿಕೆಯಾದಾಗಲೆಲ್ಲ ಸಾರ್ವಜನಿಕ ವಲಯದಿಂದ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ಟೀಕೆಗಳು ವ್ಯಕ್ತವಾಗುವುದು ಸಹಜ. ಸದ್ಯದ ಪರಿಸ್ಥಿತಿಯಲ್ಲಂತೂ ಇಂಧನ ದರಗಳು ಸತತವಾಗಿ ಏರ್ತಾ ಇರೋದ್ರಿಂದ ಜನಸಾಮಾನ್ಯರ ಕಿಸೆಗೆ ಕತ್ತರಿ ಬಿದ್ದಿದೆ. ಇಂತಹ ಕಠಿಣ ಸಂದರ್ಭದಲ್ಲಿ ಕೇಂದ್ರ ಹಣಕಾಸು ಸಚಿವರು ಬೆಲೆ ಏರಿಕೆಯ ಸಂಪೂರ್ಣ ಹೊಣೆಯನ್ನ ತೈಲ ಕಂಪನಿಗಳ ತಲೆಗೆ ಕಟ್ಟೋಕೆ ಪ್ರಯತ್ನಿಸುತ್ತಿದ್ದಾರೆ. ತೈಲ ದರ ನಿಯಂತ್ರಣ ಮುಕ್ತ ಮಾರುಕಟ್ಟೆಯ ನಿಯಮಗಳ ಅಡಿಯಲ್ಲಿ ನಡೆಯುತ್ತೆ ಮತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಏರಿಳಿತಗಳಿಗೆ ಅನುಗುಣವಾಗಿ ತೈಲ ಮಾರುಕಟ್ಟೆ ಕಂಪನಿಗಳಿಗೆ ದರ ನಿರ್ಧಾರ ಮಾಡುತ್ತೆ ಅನ್ನೋದು ಸಚಿವರ ವಾದ. ಆದ್ರೆ ಈ ಹೇಳಿಕೆಯ ಸಾಮಾನ್ಯ ಜನರಿಗೆ ಅರಗಿಸಿಕೊಳ್ಳೋಕಾಗ್ತಾ ಇಲ್ಲ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಗಳು ಇಳಿಕೆಯಾಗಿದ್ದಾಗಲೂ ಭಾರತದಲ್ಲಿ ಅದರ ಲಾಭವನ್ನ ಗ್ರಾಹಕರಿಗೆ ವರ್ಗಾಯಿಸದೇನೆ ಈಗ ಬೆಲೆ ಏರಿಕೆ ಆದಾಗ ಮಾತ್ರ ಕಂಪನಿಗಳ ಮೇಲೆ ಗೂಬೆ ಕೂರಿಸಲಾಗ್ತಾ ಇದೆ ಎಂಬುದು ಸಾರ್ವಜನಿಕರ ಪ್ರಮುಖ ಆರೋಪ. ಭಾರತ ಸರ್ಕಾರ 2010ರಲ್ಲಿ ಪೆಟ್ರೋಲ್ ಮತ್ತು 2014ರಲ್ಲಿ ಡೀಸೆಲ್ ದರಗಳನ್ನು ನಿಯಂತ್ರಣ ಮುಕ್ತ ಮಾಡಿತು. ಅಂದ್ರೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಕಚ್ಚಾ ತೈಲದ ಬೆಲೆ ಮತ್ತು ಡಾಲರ್ ಎದುರು ರೂಪಾಯಿಯ ಮೌಲ್ಯವನ್ನು ಆಧರಿಸಿ ಪ್ರತಿದಿನ ಬೆಲೆಯನ್ನು ನಿರ್ಧರಿಸುವ ಹಕ್ಕನ್ನ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ ಮತ್ತು ಹಿಂದೂಸ್ತಾನ್ ಪೆಟ್ರೋಲಿಯಂ ಸಂಸ್ಥೆಗಳಿಗೆ ಕೊಡಲಾಯಿತು. ಇದು ಪ್ರಾಯೋಗಿಕವಾಗಿ ಸಂಪೂರ್ಣವಾಗಿ ಸತ್ಯವೂ ಅಲ್ಲ. ಯಾಕಂತಂದ್ರೆ ದೇಶದಲ್ಲಿ ಚುನಾವಣೆಗಳು ಎದುರಾದಾಗಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆ ಎಷ್ಟೇ ಹೆಚ್ಚಾದರೂ ಸಹ ಭಾರತದಲ್ಲಿ ಇಂಧನ ದರಗಳು ತಿಂಗಳುಗಟ್ಟಲೆ ಏರಿಕೆ ಆಗದೇನೆ ಸ್ಥಿರವಾಗಿರುತ್ತೆ. ಚುನಾವಣೆಗಳು ಮುಗಿದ ಮೇಲೆ ತಕ್ಷಣವೇ ತೈಲ ಕಂಪನಿಗಳು ಮತ್ತೆ ಸತತವಾಗಿ ಬೆಲೆ ಏರಿಕೆ ಮಾಡೋಕೆ ಶುರು ಮಾಡುತ್ತೆ. ತೈಲ ಕಂಪನಿಗಳು ಸ್ವತಂತ್ರವಾಗಿ ಇದ್ದಿದ್ದೇ ಆಗಿದ್ದಿದ್ರೆ ಚುನಾವಣೆಯ ಸಮಯದಲ್ಲಿ ಅವುಗಳಿಗೆ ನಷ್ಟ ಆಗ್ತಾ ಇದ್ರು ಸಹ ಬೆಲೆ ಏರಿಸದೇನೆ ಸುಮ್ಮನೆ ಯಾಕೆ ಇರ್ತಿದ್ರು? ಈ ಪ್ರಶ್ನೆನೇ ಸರ್ಕಾರದ ಪರೋಕ್ಷ ನಿಯಂತ್ರಣ ಮತ್ತು ರಾಜಕೀಯ ಹಿತಾಸಕ್ತಿಯನ್ನು ಎತ್ತಿ ತೋರಿಸುತ್ತೆ. ಹಾಗಾಗಿ ಬೆಲೆ ಏರಿಕೆಯ ನಿರ್ಧಾರದಲ್ಲಿ ಸರ್ಕಾರದ ಪಾತ್ರವೇ ಇಲ್ಲ ಅನ್ನೋದು ಸಾಮಾನ್ಯ ಜನರ ಸಾಮಾನ್ಯ ಜ್ಞಾನದಿಂದನೇ ತಿರಸ್ಕರಿಸ್ತಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ನ ಮೂಲ ಬೆಲೆ ತೀರಾ ಕಡಿಮೆ ಇರುತ್ತೆ, ಆದರೆ ಗ್ರಾಹಕರ ಕೈಗೆ ಸಿಗುವಾಗ ಅದು 100ರ ಗಡಿ ದಾಟೋಕೆ ಪ್ರಮುಖ ಕಾರಣ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಧಿಸುವಂತ ಭಾರೀ ಪ್ರಮಾಣದ ತೆರಿಗೆಗಳು. ಕೇಂದ್ರ ಸರ್ಕಾರ ಅಬಕಾರಿ ಸುಂಕ ಮತ್ತು ಸೆಸ್ ರೂಪದಲ್ಲಿ ಭಾರಿ ಹಣವನ್ನು ವಸೂಲಿ ಮಾಡುತ್ತೆ. ಇದರ ಜೊತೆಗೆ ರಾಜ್ಯ ಸರ್ಕಾರಗಳ ವ್ಯಾಟ್ ಮತ್ತು ಡೀಲರ್ ಕಮಿಷನ್ಗಳು ಸಹ ಸೇರ್ಕೊಳ್ಳುತ್ತೆ. ಗ್ರಾಹಕರು ಪೆಟ್ರೋಲ್ ಖರೀದಿಸೋಕೆ ನೀಡುವಂತ ಒಟ್ಟು ಹಣದ ಶೇಕಡ 40ರಿಂದ 50ರಷ್ಟು ಭಾಗ ಕೇವಲ ತೆರಿಗೆಗಳ ರೂಪದಲ್ಲೇ ಸರ್ಕಾರಗಳ ಖಜಾನೆ ಸೇರುತ್ತೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಗಳು ಪಾತಾಳಕ್ಕೆ ಕುಸಿದಾಗ್ಲೂ ಕೇಂದ್ರ ಸರ್ಕಾರ ಅಬಕಾರಿ ಸುಂಕವನ್ನು ಹೆಚ್ಚಿಸುವ ಮೂಲಕ ಆ ಲಾಭವನ್ನ ತಾನೇ ಇಟ್ಕೊಂಡಿತ್ತೆ ವಿನಃ ಜನಸಾಮಾನ್ಯರಿಗೆ ಕೊಟ್ಟಿಲ್ಲ. ಈಗ ಕಚ್ಚಾ ತೈಲದ ಬೆಲೆ ಸ್ವಲ್ಪ ಹೆಚ್ಚಾಗ್ತಾ ಇದ್ದಂತೆ ತೈಲ ಕಂಪನಿಗಳು ಬೆಲೆ ಏರಿಸ್ತಾ ಇವೆ ಅಂತ ಕೈ ತೊಳ್ಕೊಳ್ಳೋದು ಜನಸಾಮಾನ್ಯರಿಗೆ ಮಾಡ್ತಾ ಇರುವಂತಹ ದ್ರೋಹ ಅನ್ನೋ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕೇಂದ್ರ ಸರ್ಕಾರ ಮನಸ್ಸು ಮಾಡಿದ್ರೆ ತನ್ನ ಪಾಲಿನ ಅಬಕಾರಿ ಸುಂಕವನ್ನ ಕಡಿತಗೊಳಿಸಿ ತಕ್ಷಣವೇ ಇಂಧನ ಬೆಲೆಯನ್ನು ಇಳಿಸಬಹುದು. ಆದ್ರೆ ಆ ನಿರ್ಧಾರವನ್ನ ತೆಗೆದುಕೊಳ್ಳದೇನೆ ಕಂಪನಿಗಳ ಮೇಲೆ ಹೊಣೆಯನ್ನ ಹೊರಿಸ್ತಾ ಇರೋದು
ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂಥ ಒಂದು ತಂತ್ರ ಅನ್ನೋದು ಸ್ಪಷ್ಟವಾಗುತ್ತೆ. ಇನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ ಭಾರೀ ಪ್ರಮಾಣದಲ್ಲಿ ಕುಸಿದ ಅವಧಿಗೂ ಇದೆ. ಸೊ ಆ ಸಮಯದಲ್ಲಿ ಭಾರತದ ಗ್ರಾಹಕರು ತಮಗೆ ಪೆಟ್ರೋಲ್ ಡೀಸೆಲ್ ಅಗ್ಗದ ದರದಲ್ಲಿ ಸಿಗಬಹುದು ಅಂತ ನಿರೀಕ್ಷಿಸಿದ್ರು. ಆದರೆ ಭಾರತ ಸರ್ಕಾರ ಆ ಸಮಯದಲ್ಲಿ ತೆರಿಗೆಯನ್ನು ಮಿತಿಮೀರಿ ಹೆಚ್ಚಿಸಿತು. ದೇಶದ ಅಭಿವೃದ್ಧಿಗೆ, ಮೂಲ ಸೌಕರ್ಯಗಳ ನಿರ್ಮಾಣಕ್ಕೆ ಮತ್ತು ಕಲ್ಯಾಣ ಯೋಜನೆಗಳಿಗೆ ಹಣದ ಅಗತ್ಯ ಇದೆ, ಅದಕ್ಕಾಗಿ ಇಂಧನದ ಮೇಲೆ ತೆರಿಗೆಯನ್ನು ವಿಧಿಸಲಾಗ್ತಾ ಇದೆ ಅಂತ ಆಗ ಸರ್ಕಾರ ಸಮರ್ಥಿಸಿಕೊಂಡಿತು. ಆದರೆ ಈಗ ಜಾಗತಿಕ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ನೆಪವಾಗಿಟ್ಕೊಂಡು 4ನೇ ಬಾರಿಗೆ ಬೆಲೆ ಏರಿಕೆ ಆದಾಗ ಹಣಕಾಸು ಸಚಿವರು ಇದು ಸರ್ಕಾರದ ನಿರ್ಧಾರವೇ ಅಲ್ಲ ಅಂತ ಹೇಳ್ತಾ ಇರೋದು ದ್ವಂದ್ವ ನೀತಿಯನ್ನು ತೋರಿಸುತ್ತೆ. ಲಾಭ ಬಂದಾಗ ಸರ್ಕಾರದ ಖಜಾನೆಗೆ ಹೊರಗಿನಿಂದ ಹೊಡೆತ ಬಿದ್ದಾಗ ಗ್ರಾಹಕರ ಜೇಬಿಗೆ ಅನ್ನುವಂಥ ಈ ಧೋರಣೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಅಸಮಾಧಾನವನ್ನು ಮೂಡಿಸಿದೆ. ಇಂಧನ ಬೆಲೆ ಏರಿಕೆ ಅನ್ನೋದು ಕೇವಲ ವಾಹನ ಸವಾರರಿಗೆ ಮಾತ್ರ ಸೀಮಿತವಾದ ಸಮಸ್ಯೆ ಅಲ್ಲ. ಡೀಸೆಲ್ ಬೆಲೆ ಏರಿಕೆ ಆದಾಗ ದೇಶದ ಸಾರಿಗೆ ವ್ಯವಸ್ಥೆಯ ವೆಚ್ಚ ದುಬಾರಿಯಾಗುತ್ತೆ. ಭಾರತದಲ್ಲಿ ಬಹುತೇಕ ಸರಕು ಸಾಗಣೆ ಲಾರಿಗಳು ಮತ್ತು ರೈಲುಗಳ ಮೂಲಕ ನಡೆಯುತ್ತೆ. ಸೊ ಡೀಸೆಲ್ ದರ ಹೆಚ್ಚಾದ ತಕ್ಷಣ ಸಾಗಣೆ ವೆಚ್ಚ ಹೆಚ್ಚಾಗುತ್ತೆ. ಇದು ನೇರ ಪರಿಣಾಮವಾಗಿ ದಿನಸಿ ಸಾಮಗ್ರಿಗಳು, ತರಕಾರಿ, ಹಾಲು, ಬೇಳೆಕಾಳು ಮತ್ತು ಔಷಧಗಳನ್ನು ಸೇರಿದಂತೆ ಎಲ್ಲಾ ಅತ್ಯಗತ್ಯ ವಸ್ತುಗಳ ಬೆಲೆಗಳು ಸಹ ಗಗನಕ್ಕೆ ಇರುತ್ತೆ. ಸೊ ಮಾರುಕಟ್ಟೆಗೆ ಬರುವಂತ ದಿನಸಿ ಮತ್ತು ಅಗತ್ಯ ವಸ್ತುಗಳ ಸಾಗಣೆ ವೆಚ್ಚ ದುಬಾರಿ ಆಗುತ್ತೆ. ಆಗ ಚಿಲ್ಲರೆ ಮಾರುಕಟ್ಟೆಯಲ್ಲಿ ತರಕಾರಿ, ಆಹಾರ ಧಾನ್ಯ ಬೆಲೆಗಳು ಇದು ಸಹ ಹೆಚ್ಚಾಗುತ್ತೆ. ಸೊ ಆ ಬೆಲೆ ಏರಿಕೆ ಮಧ್ಯಮ ಮತ್ತು ಬಡ ಕುಟುಂಬಗಳ ಮಾಸಿಕ ಬಜೆಟ್ ಮೇಲೆ ಸಂಪೂರ್ಣವಾಗಿ ಏರುಪೇರು ಮಾಡಿಬಿಡೋಗ್ಬಿಡುತ್ತೆ. ಸೊ ಈಗಾಗಲೇ ನಿರುದ್ಯೋಗ, ಹಣದುಬ್ಬರ ಮತ್ತು ಆರ್ಥಿಕ ಮಂದಗತಿಯಿಂದ ಕಂಗಾಲಾಗಿರುವಂಥ ಜನಸಾಮಾನ್ಯರಿಗೆ ಈ ಇಂಧನ ಬೆಲೆ ಏರಿಕೆ ಗಾಯದ ಮೇಲೆ ಬರೆ ಇಳಿದಂತೆ. ಇಂತಹ ಸೂಕ್ಷ್ಮ ಪರಿಸ್ಥಿತಿಯಲ್ಲಿ ಜನರ ಕಷ್ಟಗಳಿಗೆ ಸ್ಪಂದಿಸಬೇಕಾದಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥ ಹಣಕಾಸು ಸಚಿವರು ಇದು ತೈಲ ಕಂಪನಿಗಳ ನಿರ್ಧಾರ ಅಂತ ಹೇಳಿರೋದು ತಾವೇನು ಮಾಡೋಕೆ ಸಾಧ್ಯ ಇಲ್ಲ ಅನ್ನೋಂಥ ಒಂದು ಅಸಹಾಯಕತೆಯನ್ನು ಅಥವಾ ಬೇಜವಾಬ್ದಾರಿತನವನ್ನು ಪ್ರದರ್ಶಿಸಿದಂತಾಗತ್ತೆ. ಇನ್ನು 2019-20 ಪೆಟ್ರೋಲಿಯಂ ಉತ್ಪನ್ನಗಳಿಂದ ಕೇಂದ್ರ ಸರ್ಕಾರಕ್ಕೆ ಬಂದಂತ ಒಂದು ಎಕ್ಸೆಸ್ ಆದಾಯ ಸುಮಾರು 2.23 ಲಕ್ಷ ಕೋಟಿ ರೂಪಾಯಿ. 2020-21 ಅದು ಏರಿಕೆಯಾಗಿ ಸುಮಾರು 3.73 ಲಕ್ಷ ಕೋಟಿ ಆಗಿತ್ತು. ಅಂದ್ರೆ ಒಂದೇ ವರ್ಷದಲ್ಲಿ 1.5 ಲಕ್ಷ ಕೋಟಿ ರೂಪಾಯಿ ಹೆಚ್ಚುವರಿ ಆದಾಯ ಬಂದಿದೆ ಅಂತ PPAC ಮತ್ತು ಹಲವು ವರದಿಗಳು ಹೇಳುತ್ತೆ. ಸೊ ನಿರ್ಮಲಾ ಸೀತಾರಾಮನ್ ಅವರ ಈ ಹೇಳಿಕೆ ಕೇಂದ್ರ ಸರ್ಕಾರದ ಮೇಲಿರುವಂತಹ ಸಾರ್ವಜನಿಕರ ಒತ್ತಡವನ್ನು ಕಡಿಮೆ ಮಾಡೋ ಮತ್ತು ರಾಜಕೀಯವಾಗಿ ಬೆಲೆ ಏರಿಕೆಯ ಅಪಕೀರ್ತಿಯಿಂದ ಪಾರಾಗುವಂತ ಒಂದು ಸ್ಪಷ್ಟ ಪ್ರಯತ್ನ. ತೈಲ ಕಂಪನಿಗಳು ತೈಲವನ್ನು ಸಂಗ್ರಹಿಸಿ ಮಾರಾಟ ಮಾಡುತ್ತೆ ಅನ್ನೋದು ತಾಂತ್ರಿಕವಾಗಿ ನಿಜ ಇರಬಹುದು, ಆದ್ರೆ ಆ ಕಂಪನಿಗಳ ಪ್ರಮುಖ ಪಾಲುದಾರ ಮತ್ತು ಮಾಲೀಕತ್ವ ಹೊಂದಿರೋದು ಇದೇ ಕೇಂದ್ರ ಸರ್ಕಾರ. ಸೊ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಸರ್ಕಾರದ ಪರೋಕ್ಷ ಸೂಚನೆ ಇಲ್ಲದೆ ಇಂತಹ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ಮುಕ್ತ ಸತ್ಯ. ಇನ್ನು ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಿನ GST ವ್ಯಾಪ್ತಿಗೆ ತರದೇ ಇರೋಕೆ ಅಥವಾ ಅದಕ್ಕೆ ಹಿಂದೇಟು ಹಾಕ್ತಾ ಇರೋದಕ್ಕೂ ಸಹ ಇಂಧನದಿಂದ ಬರುವಂತಹ ಭಾರಿ ತೆರಿಗೆ ಆದಾಯವನ್ನ ಕಳೆದುಕೊಳ್ಳೋಕೆ ಸಿದ್ಧ ಇಲ್ಲದೆ ಇರೋದು. ಇನ್ನು ಇಂಧನವನ್ನ GST ವ್ಯಾಪ್ತಿಗೆ ತಂದ್ರೆ ಗರಿಷ್ಠ ತೆರಿಗೆ ಒಂದು 28% ಮಾತ್ರ ವಿಧಿಸೋಕೆ ಸಾಧ್ಯ ಆಗುತ್ತೆ. ಆಗ ಪೆಟ್ರೋಲ್ ಬೆಲೆ ಗಣನೀಯವಾಗಿ ಇಳಿಯುತ್ತೆ. ಆದರೆ ಸರ್ಕಾರಕ್ಕೆ ಆದಾಯದ ಹಪಹಪಿ ಇರೋದ್ರಿಂದ ಈ ನಿಟ್ಟಲ್ಲಿ ದೃಢ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ. ಸೊ ಹಣಕಾಸು ಸಚಿವರಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ ನೈತಿಕ ಮತ್ತು ಪ್ರಾಯೋಗಿಕ ನೆಲಗಟ್ಟಿನಲ್ಲಿ ಜನಸಾಮಾನ್ಯರಿಗೆ ಮಾಡಿದ ದ್ರೋಹನೇ ಸರಿ. ಜಾಗತಿಕ ಮಾರುಕಟ್ಟೆಯ ಇಳಿಕೆಯ ಲಾಭವನ್ನ ಜನರಿಗೆ ಕೊಡದೇನೆ ಏರಿಕೆಯ ಹೊರೆಯನ್ನ ಮಾತ್ರ ಜನರ ತಲೆ ಕಟ್ಟೋದು ಮತ್ತು ಅದಕ್ಕೆ ತೈಲ ಕಂಪನಿಗಳೇ ಕಾರಣ ಅಂತ ಹೇಳೋದು, ಅವ್ರ ಕಡೆ ಬೆರಳು ತೋರಿಸೋದು ಪ್ರಜಾಪ್ರಭುತ್ವ ಸರ್ಕಾರವೊಂದಕ್ಕೆ ಶೋಭೆ ಅಲ್ವೇ ಅಲ್ಲ. ಕೇಂದ್ರ ಸರ್ಕಾರ ಕೇವಲ ಸಮರ್ಥನೆಗಳನ್ನ ನೀಡೋದನ್ನ ಬಿಟ್ಟು ತಕ್ಷಣವೇ ಅಬಕಾರಿ ಸುಂಕವನ್ನ ಕಡಿತಗೊಳಿಸುವ ಮೂಲಕ ಇಂತಹ ಇಂಧನ ಬೆಲೆಗಳನ್ನ ಹತೋಟಿಗೆ ತರಬೇಕು. ಇಲ್ಲ ಅಂತಂದ್ರೆ ಸಾರ್ವಜನಿಕರ ಆಕ್ರೋಶ ಮತ್ತಷ್ಟು ತೀವ್ರಗೊಂಡು ಅದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿರತೆಯ ಮೇಲೆ ಗಂಭೀರ ಪರಿಣಾಮವನ್ನು ಬೀರಿಸುತ್ತೆ. ಸೊ ಇಂಧನ ಬೆಲೆ ಏರಿಕೆ ಸರ್ಕಾರದ ನಿರ್ಧಾರ ಅಲ್ಲ ಅಂತ ಕೈ ತೊಳೆದುಕೊಳ್ಳುವಂತ ಪ್ರಯತ್ನವನ್ನ ಜನರು ಒಪ್ಪೋಕ್ ಸಾಧ್ಯ ಇಲ್ಲ, ಒಪ್ಪೋಕ್ ಸಿದ್ಧನೂ ಇಲ್ಲ. ಯಾಕಂತಂದ್ರೆ ಅಂತಿಮವಾಗಿ ಪ್ರಜೆಗಳು ಉತ್ತರದಾಯಿತ್ವವನ್ನ ಕೇಳೋದು ತಾವು ಆರಿಸಿ ಕಳಿಸಿದಂತ ಸರ್ಕಾರವನ್ನೇ ಹೊರತು ಕಾರ್ಪೊರೇಟ್ ತೈಲ ಕಂಪನಿಗಳನ್ನ ಅಲ್ಲ ಅಲ್ವಾ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.